ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ಅದು ಆಷಾಢ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ ಈ ಕೆಲಸ ಮಾಡಿ ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಯಾರೆಲ್ಲ ಕಮೆಂಟ್ ಮಾಡ್ತೀರೋ ನೋಡಿ, ನನಗೆ ಎಷ್ಟು ಪೂಜೆ ಮಾಡ್ತೇನೆ ಆದರೂ ಕೂಡ ಮಹಾಲಕ್ಷ್ಮಿ ಒಲಿಲಿಲ್ಲ, ನಮ್ಮ ಮನೆಯಲ್ಲಿ ಕಷ್ಟ ಹಾಗೇ ಉಂಟು ಅಂತ ಹೇಳ್ಕೊಂಡು ಈ 7 ವಾರದ ಶುಕ್ರವಾರದ ಚಾಲೆಂಜ್ ತಗೊಳ್ಳಿ. ಇದರಿಂದ ನೋಡಿ ನಿಮಗೆ 7 ವಾರ ಅಲ್ಲ 5 ವಾರ ಆಗುವಾಗನೇ ನಿಮ್ಮದು ಮನೆಯಲ್ಲಿ ಚೇಂಜಸ್ ಆಗಲಿಕ್ಕೆ ಗೊತ್ತಾಗ್ತದೆ. ಅದು ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳ್ಕೊಂಡು. ಈ ಚಾಲೆಂಜನ್ನು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ತಗೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ನಿಮ್ಮ ಜೊತೆಗೆ ನಾನು ಕೂಡ ತಗೊಳ್ತೇನೆ. ಎಲ್ಲರಿಗೂ ಕೂಡ ಹಣ ಮುಖ್ಯ, ನಿಮಗೂ ಮುಖ್ಯ, ನನಗೂ ಮುಖ್ಯ, ಎಲ್ಲರಿಗೂ ಮುಖ್ಯ. ಆಯ್ತಾ, ನಾವು ಕಷ್ಟಪಟ್ಟಿದ್ದಕ್ಕೆ ನಮಗೆ ಪ್ರತಿಫಲ ಬೇಕಲ್ವಾ? ಕಷ್ಟಪಟ್ಟು ದುಡಿತೇವೆ, ಅದಕ್ಕೆ ಪ್ರತಿಫಲ ಬೇಕಂತ ಹೇಳ್ಕೊಂಡು. ಮತ್ತೆ ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಟ್ಟು ದುಡಿತೇವೆ, ಅದಕ್ಕೆ ನಮಗೆ ಪ್ರತಿಫಲ ಸಿಗಬೇಕು. ಆ ಲಕ್ಷ್ಮಿ ನಮ್ಮ ಜೊತೆಗೆ ಬರ್ತಾರಲ್ವ ಪ್ರತಿ ತಿಂಗಳಿಗೆ ಒಮ್ಮೆ, ಆ ಹಣ ನಮ್ಮ ಹತ್ರನೇ ಉಳಿಬೇಕಲ್ವಾ? ಮತ್ತು ನಮಗೆ ಇರುವುದಕ್ಕಿಂತ ಜಾಸ್ತಿ ಅಂದರೆ ಸ್ವಲ್ಪ ತುಂಬ ಆಸೆ ಪಡೋದಲ್ಲ, ಸ್ವಲ್ಪ ಜಾಸ್ತಿಯೇ ಪೇಮೆಂಟ್ ಬರೋ ಹಾಗೆ ಆಗಬೇಕು. ಏನಾದರೂ ಒಂದು ಪ್ರಮೋಷನ್ ಆಗಬೇಕು, ನಾವು ಜೀವನದಲ್ಲಿ ಮುಂದೆ ಬರಬೇಕು, 4 ಜನರ ಥರ ಜೀವನ ಮಾಡಬೇಕು ಅಂತ ಹೇಳ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರ್ತದಲ್ಲ. ಆ ಕಾರಣದಿಂದ ಈ 7 ವಾರದ ಚಾಲೆಂಜ್ ನಿಮ್ಮ ಜೊತೆಗೆ ನಾನು ಕೂಡ ತಗೊಳ್ತಾ ಇದ್ದೇನೆ. ತುಂಬ ಜನ ಕಮೆಂಟ್ ಮಾಡಿದ್ದೇನೆ ಅಂತ ಹೇಳಿದರೆ, ನನಗೆ ಇದು ಕುಬೇರ ಬಾಕ್ಸ್ ಒಂಚೂರು ಹೇಳಿ ಲಿಂಕ್ ಅಂತ ಹೇಳಿದರು. ಆಯಿತಾ, ನಾನು ಏನು ಮಾಡಿದೆ ಅಂತ ಹೇಳಿದರೆ, ನಾನು ಅಮೆಝಾನಲ್ಲಿ ತಗೊಂಡಿದ್ದು. ನಿಮಗೆ ಬೇಕಾದರೆ ನೀವು ಕುಬೇರ ಬಾಕ್ಸ್ ಅಂತ ಹೇಳ್ಕೊಂಡು ಹಾಕಿ. ನಿಮಗೆ ಕುಬೇರ ಬಾಕ್ಸ್ ಸಿಗಲಿಲ್ಲ ಅಂತ ಹೇಳಿದರೆ ಗೋಲ್ಡ್ ಬಾಕ್ಸ್ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ನೀವು ಹಾಕಿ. ಅದು ನಿಮಗೆ ಇದೇ ಥರದ್ದು ಸಿಗ್ತದೆ ಅಂತ ಹೇಳ್ಕೊಂಡು ಹೇಳೋದಿಲ್ಲ. ಬಾಕ್ಸ್ ಅಂದರೆ ಅವರು ಚೇಂಜ್ ಮಾಡ್ತಾ ಇರ್ತಾರಲ್ಲ, ಒಂದೊಂದು ಸಲಕ್ಕೆ ಒಂದೊಂದು ಥರ ಬರುತ್ತೆ. ನಾನು ಆನೆ ಥರದ್ದು ಬಂದಿದ್ದು ನನಗೆ ಇಷ್ಟ ಆಗಿತ್ತು, ಅದಕ್ಕೆ ತಗೊಂಡೆ. ಲಕ್ಷ್ಮೀದು ಬಂದಿದ್ದು ಉಂಟು, ಲಕ್ಷ್ಮಿ ಮತ್ತು ಕುಬೇರ ಒಟ್ಟಿಗೆ ಇರುವುದು ಕೂಡ ಇರ್ತದೆ. ತುಂಬ ಟೈಪ್ ಇದೆಲ್ಲ ಸಿಗ್ತದೆ ಆಯಿತಾ, ಇದೇ ಥರದ್ದು ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ ಲಿಂಕ್ ಕಳಿಸ್ಲಿಕ್ಕೆ ಹೇಳಿದ್ರು. ಅದು ನನ್ನ ಹತ್ರ ಇಲ್ಲ ಆಯಿತಾ, ಲಿಂಕ್ ಇಲ್ಲ ಇವಾಗ ಸದ್ಯಕ್ಕೆ. ಆದ ಕಾರಣದಿಂದ ನೀವು ಅಮೆಝಾನಲ್ಲಿ ತಗೊಳ್ತೀವಿ, ಮತ್ತು ಬೇರೆ ಅಂದರೆ ಫ್ಲಿಪ್ಕಾರ್ಟಲ್ಲಾಗಲಿ ಮೀಶೋದಲ್ಲಿ ಸಿಗ್ತದೆ ಗೊತ್ತಿಲ್ಲ, ನನಗೆ ಸರಿ ಗೊತ್ತಿಲ್ಲ. ಒಂದು ಸಲ ಟ್ರೈ ಮಾಡಿ ಸಿಗ್ತದ ಅಂತ ಹೇಳ್ಕೊಂಡು ನೋಡಿ. ಮತ್ತೊಂದು ವಿಷಯ ಎಂತಂತ ಹೇಳಿದರೆ, ನಿನ್ನೆ ನಾನು ಗೋಲ್ಡ್ ಕಾಯಿನ್ದು ವಿಡಿಯೋ ಮಾಡಿದ್ದೆ ಆಯಿತಾ. ಅದೆಲ್ಲ ಯಾರೆಲ್ಲ ನೋಡಿಲ್ಲ ನೋಡಿ, ನಿಮಗೆ ಗೋಲ್ಡ್ ಕಾಯಿನ್ ತೊಗೊಂಡು ಚಿನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ವಿಡಿಯೋ ಮಾಡಿದ್ದೆ. ಅದನ್ನು ಕೂಡ ಒಂದು ಸಲ ದಯವಿಟ್ಟು ನೋಡ್ಕೊಂಡು ಬನ್ನಿ. ಇದರಿಂದ ಎಂತಾಗ್ತದೆ ಅಂತ ಹೇಳಿದರೆ ನಿಮಗೆ ಹೆಲ್ಪ್ ಆಗ್ತದೆ. ನಿಮಗೆ ಈಗ ಹೆಣ್ಣು ಮಕ್ಕಳು ಮನೆಯಲ್ಲಿ ಇದ್ದಾರೆ ಅಂತ ಹೇಳಿದರೆ, ಈಗ ಚಿಕ್ಕ ಮಕ್ಕಳು ಅಂತ ಹೇಳ್ಕೊಂಡು ಸುಮ್ಮನೆ ಇರಲಿಕ್ಕೆ ಹೋಗಬೇಡಿ. ಈಗ ಇನ್ನೂ ನನ್ನ ಮಕ್ಕಳು ಚಿಕ್ಕವರಲ್ವಾ, ಮುಂದೆ ಮಾಡಿದರೆ ಆಯಿತು ಅಂತ ಹೇಳ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ, ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇವಾಗಲೇ ನೀವು ಸ್ವಲ್ಪ ಹಣವನ್ನು ಸೇವಿಂಗ್ ಮಾಡಿ ಉಂಟಲ್ಲ, ಗೋಲ್ಡ್ ಕಾಯಿನ್ ತೊಗೊಂಡ್ರೆ ನಿಮ್ಮ ಮಗಳು ದೊಡ್ಡವಳಾಗ್ತಾರಲ್ಲ, ಅಂದರೆ ನೀವು ಯಾವ ಏಜ್ಗೆ ಮದುವೆ ಮಾಡ್ತೀರೋ ನೋಡಿ, ಆ ಏಜ್ಗೆ ಆ ಕಾಯಿನ್ ಕೊಟ್ಟು ಆ ಟೈಮಲ್ಲಿ ಯಾವ ರೀತಿಯ ಗೋಲ್ಡ್ ಡಿಸೈನ್ ಸಿಗ್ತದೆ ನೋಡಿ, ಆ ಥರದ್ದು ಡಿಸೈನ್ ನಿಮಗೆ ಮಗಳಿಗೆ ಹಾಕಿ ಕಳಿಸ್ಲಿಕ್ಕಾಗ್ತದೆ ಅಥವಾ ಮಗನಿಗೆ ಕೊಡಲಿಕ್ಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಮಗನಿಗೆ ಬೇಡ ಮಗಳಿಗೆ ಬೇಡ ಅಂತ ಹೇಳಿದ್ರೆ ನೀವೇ ಕೂಡ ಹಾಕ್ಕೊಳ್ಳಿಕ್ಕೆ ಆಗ್ತದೆ ಆಯಿತಾ. ಜಾಗ ತೊಗೊಳ್ಬೇಕು ಅಂತ ಹೇಳ್ಕೊಂಡಿದ್ರೆ ಆ ಗೋಲ್ಡ್ ಕಾಯಿನ್ ಸೇಲ್ ಮಾಡಿಕೊಂಡು ಜಾಗ ಕೂಡ ತೊಗೊಳ್ಲಿಕ್ಕಾಗ್ತದೆ, ಮನೆ ಕೂಡ ಕಟ್ಕೊಳ್ಳಿಕ್ಕಾಗ್ತದೆ ಆಯಿತಾ. ಆದ ಕಾರಣಕ್ಕೆ ನೀವು ಆ ಚಿಕ್ಕ ವಿಷಯದಲ್ಲೆಲ್ಲ ನಾವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಅದೊಂದು ಚಿಕ್ಕ ಗೋಲ್ಡ್ ಕಾಯಿನ್ ಅಲ್ಲ, ಅದರಲ್ಲಿ ಎಂತ ಆಗ್ತದಂತ. ಅದು ಗೋಲ್ಡ್ ಕಾಯಿನ್ ನೀವು ವರ್ಷ ತೊಗೊಳ್ತಾ ಹೋದರೆ ಉಂಟಲ್ಲ, ನಿಮಗೆ 10 ವರ್ಷ ಬಿಟ್ಟು ಆದ ನಂತರ ಅದ್ರ ವ್ಯಾಲ್ಯೂ ಗೊತ್ತಾಗ್ತದೆ. ಇವಾಗ ನಿಮಗೆ ಅದು ಚಿಕ್ಕದಾಗಿ ಕಾಣಿಸ್ಬೋದು, ಆದರೆ ನಿಮಗೆ 10 ವರ್ಷ ಆದ ನಂತರ ಗೊತ್ತಾಗುತ್ತೆ. ದಯವಿಟ್ಟು ಯಾರೆಲ್ಲ ಆ ವಿಡಿಯೋ ನೋಡಲಿಲ್ಲ ನೋಡಿ, ಆ ವಿಡಿಯೋ ಒಂದ್ಸಲ ನೋಡ್ಕೊಂಡು ಬನ್ನಿ. ಇವಾಗ 7 ವೀಕ್ ಚಾಲೆಂಜ್ಗೆ ಹೋಗುವ ಆಯಿತಾ. 7 ವೀಕ್ 7 ವಾರ 7 ಶುಕ್ರವಾರ ನೀವು ಏನು ಮಾಡಬೇಕು ಅಂತ ಹೇಳಿದರೆ, 7 ಶುಕ್ರವಾರ ಅಲ್ಲ, ಪ್ರತಿದಿನ ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟು ಮಾಡಬೇಕಾದ ಕೆಲಸ ಆಯಿತಾ. ನೀವು ಬೆಳಿಗ್ಗೆ ಹೇಳ್ತಿರಲ್ಲ, ಹೇಳುವಾಗ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಹೊಸ್ತಿಲು ಬರೆಯುವ ಅಭ್ಯಾಸ ಪ್ರತಿಯೊಬ್ಬರಿಗೂ ಕೂಡ ಇರ್ತದೆ. ಕೆಲವರು ಅದು ಕೂಡ ಉದಾಸೀನ ಮಾಡುವವರು ಇರ್ತಾರೆ ಆಯಿತಾ. ಇವತ್ತು ಹೊಸ್ತಿಲು ಬರೀತಾರೆ, ನಾಳೆ ಬರೆಯುವುದಿಲ್ಲ, ಇನ್ನು ಬರೆದ್ರೆ ಶುಕ್ರವಾರ ಒಂದೇ ಬರೆದ್ರೆ ಆಯಿತು ಅಂತ ಹೇಳ್ಕೊಂಡಿರುವವರು ಇರ್ತಾರೆ. ಕೆಲವರಿಗೆ ಉದಾಸೀನ ಆಯಿತಾ, ಮನೆಯಲ್ಲಿ ಹೆಂಗಸರು ಇಲ್ದಿದ್ದ ಮನೆ ಥರ ಇರ್ತದೆ ಕೆಲವರ ಮನೆ. ಹೊಸ್ತಿಲು ಬರೆಯುವ ಅಭ್ಯಾಸವೇ ಇರುವುದಿಲ್ಲ ಒಬ್ಬೊಬ್ಬರಿಗೆ ಆಯಿತಾ. 9-10 ಗಂಟೆಗೆ ಹೇಳೋದು ಆಯಿತಾ. ಆಮೇಲೆ ಯಾರೋ ಒಬ್ಬರು ಮಾಡ್ಕೊಳ್ತಾರಲ್ಲ, ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಬಿಡೋದು, ಹಾಗೆಲ್ಲ ಮಾಡುವವರು ಇರ್ತದೆ. ಅವ್ರ ಮನೆಯಲ್ಲಿ ಮಹಾಲಕ್ಷ್ಮಿ ಇರಬಹುದು, ಆ ಟೈಮಲ್ಲಿ ಮಹಾಲಕ್ಷ್ಮಿ ಇರ್ಬೋದು, ಆದರೆ ಉಂಟಲ್ಲ ನಿಮ್ಮ ಉದಾಸೀನಕ್ಕೆ ಮಹಾಲಕ್ಷ್ಮಿಯೇ ಮದ್ದು ತೋರಿಸ್ತಾಳೆ ಆಯಿತಾ. ಉದಾಸೀನಕ್ಕೆ ನೀವು ಉದಾಸೀನ ಮಾಡ್ತಿರಲ್ಲ, ಅವರಿಗೆ ಫಸ್ಟು ದೇವರು ಉಂಟಲ್ಲ ಬೆಲ್ಲವನ್ನು ಕೊಟ್ಟು ಪರೀಕ್ಷೆ ಮಾಡ್ತಾಳೆ, ಆಮೇಲೆ ಒಂದೇ ಸಲ ಬೇವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ದರಿಂದ ಉದಾಸೀನ ಮಾಡಲಿಕ್ಕೆ ಹೋಗ್ಬಿಡಿ. ನೀವು ಮುತ್ತೈದೆ ಹೆಣ್ಣು ಮಕ್ಕಳ ಮುತ್ತೈದೆ ಅಂತ ಹೇಳ್ಕೊಂಡು ನಾನು ಹೇಳಿದಿಲ್ಲ, ನೀವು ಹೆಂಗಸರು ಉಂಟಲ್ಲ ಪ್ರತಿಯೊಬ್ಬರು ಕೂಡ ಹೊಸ್ತಿಲು ಬರುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಗೆ ಖುಷಿ ಆಗುತ್ತೆ. ಈಗ ನಿಮಗೆ ಯಾರಾದರೂ ಮನೆಗೆ ಹೋಗುವಾಗ ವೆಲ್ಕಮ್ ಮಾಡಿದರೆ, ಯಾರಾದರೂ ಬನ್ನಿ ಅಂತ ಹೇಳ್ಕೊಂಡು ನಿಮ್ಮನ್ನು ಕರೆದು ನಿಮಗೆ ಎಷ್ಟು ಖುಷಿ ಆಗ್ತದೆ ನೋಡಿ. ಅದೇ ರೀತಿಯಲ್ಲಿ ಮಹಾಲಕ್ಷ್ಮಿಗೆ ಕೂಡ ಪ್ರತಿದಿನ ನೀವು ಸ್ವಾಗತ ಮಾಡಿದರೆ ಉಂಟಲ್ಲ, ಅಂದರೆ ವೆಲ್ಕಮ್ ಮಾಡಿದರೆ ಮಹಾಲಕ್ಷ್ಮಿಗೆ ಕೂಡ ಖುಷಿ ಆಗುತ್ತೆ. ಆ ಕಾರಣದಿಂದ ನೀವು ಪ್ರತಿದಿನ ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, ಪ್ರತಿದಿನ ಎದ್ದು ಹಲ್ಲೆಲ್ಲ ಉಜ್ಜಿ ಅಂದರೆ ಮುಖ ಎಲ್ಲ ತೊಳೆದು ಸ್ನಾನ ಮಾಡಬೇಕು ಅಂತ ಹೇಳ್ಕೊಂಡು ಅಗತ್ಯ ಇಲ್ಲ ನೀವು ಹೊಸ್ತಿಲು ಬರೆಯುವಾಗ ಆಯಿತಾ. ಆಮೇಲೆ ಬೇಕಾದರೆ ನೀವು ದೇವರ ಪೂಜೆ ಮಾಡಬೇಕಾದ್ರೆ ಸ್ನಾನ ಮಾಡಿ, ಹೊಸ್ತಿಲು ಬರೀಲಿಕ್ಕೆ ಆ ಕ್ರಮ ಇಲ್ಲ. ಚಂದ ಮಾಡಿ ಹೊಸ್ತಿಲಿಗೆ ಅರಶಿನ ಕುಂಕುಮವನ್ನು ಹಚ್ಚಿ
ಅರಶಿನ ಕುಂಕುಮವನ್ನು ಹಚ್ಚಿ ಆಯಿತಾ. ಇವಾಗ ನಮ್ಗೆ ಏನಂತ ಹೇಳಿದರೆ ಈ 7 ವೀಕ್ ಚಾಲೆಂಜ್ ಅಂದರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕಲ್ವಾ, ಆದ್ರಿಂದ ಏನು ಮಾಡಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಗೆ ತಾವರೆ ಹೂವು ಅಂತ ಹೇಳಿದ್ರೆ ಇಷ್ಟ. ನೀವು ಏನು ಮಾಡಿ ಪ್ರತಿದಿನ ಆಯಿತಾ 7 ವಾರ ತನಕನೂ ಪ್ರತಿದಿನ ಹೊಸ್ತಿಲಿನ ಆ ಕಡೆ ಮತ್ತು ಈ ಕಡೆ ಎರಡೂ ಭಾಗದಲ್ಲಿ ತಾವರೆ ಹೂ ತಂದು ಇಡಲಿಕ್ಕೆ ಆಗೋದಿಲ್ಲ ಯಾರಿಗೂ ಆಯಿತಾ. ಪ್ರತಿದಿನ ತಂದು ಇಡಲಿಕ್ಕೆ ಸಾಧ್ಯವೇ ಇಲ್ಲ, ನಿಮಗೆ ತಾವರೆ ಹೂ ಸಿಗುವುದಿಲ್ಲ ಅಷ್ಟು ಸುಲಭವಾಗಿ. ಆದ ಕಾರಣಕ್ಕೆ ನೀವು ತಾವರೆ ಹೂವಿನ ರಂಗೋಲಿ ಆದರೂ ಬಿಡಿ ಆಯಿತಾ. ಈ ಕಡೆ ಒಂದು ತಾವರೆ ಹೂವಿನ ರಂಗೋಲಿ, ಆ ಕಡೆ ಒಂದು ತಾವರೆ ಹೂವಿನ ರಂಗೋಲಿ, ಮತ್ತು ಮಧ್ಯದಲ್ಲಿ ಶುಕ್ರವಾರ ಮಾತ್ರ ಅಷ್ಟದಳ ಪದ್ಮದ್ದು ರಂಗೋಲಿ ಬಿಡಿ. ಬೇರೆ ದಿನ ಬೇರೆ ರಂಗೋಲಿ ಇಟ್ಟರೆ ಪರವಾಗಿಲ್ಲ, ಆದರೆ ಹೊಸ್ತಿಲಿನಲ್ಲಿ ಆ ಕಡೆ ಈ ಕಡೆ ಎರಡೂ ಕಡೆ ಕೂಡ ಇದು ತಾವರೆ ಹೂವಿನ ಅಂದರೆ ಲೋಟಸ್ದು ರಂಗೋಲಿ ಇಡಲಿಕ್ಕೆ ಮರಿಬೇಡಿ ಆಯಿತಾ. ಈಗ ಹೊಸ್ತಿಲು ಬರ್ದಲ್ಲ ಆಯಿತು. ಈಗ 2ನೇ ಕೆಲಸ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಪ್ರತಿದಿನ ನೆಲ ಒರೆಸ್ಬೇಕು ಆಯಿತಾ. ಒಂದು ದಿನ ಬಿಟ್ಟು ಒಂದು ದಿನ ನೆಲ ಒರೆಸ್ತೇನೆ ಅಂತ ಹೇಳ್ಕೊಂಡು ಹೇಳಿದರೆ ಆಗೋದಿಲ್ಲ. ಪ್ರತಿದಿನ ನೆಲ ಒರೆಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ನೀರಿಗೆ ಆಯಿತಾ, ನೀವು ನೆಲ ಒರೆಸ್ತೀರ ನೋಡಿ, ಆ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಆಯಿತಾ, ಕಲ್ಲುಪ್ಪು ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಏನಾದರೂ ಋಣಾತ್ಮಕ ಶಕ್ತಿ ಇದ್ದರೆ, ನಿಮಗೆ ಯಾರಿಗಾದ್ರೂ ಋಣ ಇದ್ದರೆ ಆಯಿತಾ, ಕೆಲವರಿಗೆ ಅಂದರೆ ಹೆತ್ತವರ ಋಣ ಇರ್ತದೆ, ಪಿತೃಗಳ ಋಣ ಇರ್ತದೆ, ಅಥವಾ ಬೇರೆಯವ್ರದ್ದು ಯಾರಾದರೂ ಋಣ ಇರುತ್ತೆ. ಇಲ್ದಿದ್ರೆ ನೀವೀಗ ಅಕಸ್ಮಾತ್ ಬಾಡಿಗೆ ಮನೇಲಿ ಇದ್ದೀರಾ ಅಂತ ಹೇಳಿದರೆ ಆ ಬಾಡಿಗೆ ಮನೆಯಲ್ಲಿ ಮುಂಚೆ ಇದ್ದವರು ಏನೋ ಹಣಕಾಸಿನ ವ್ಯವಹಾರ ಮಾಡಿ ಏನೋ ಒಂದು ತೊಂದರೆಯಾಗಿ ಅವರು ಮನೆ ಬಿಟ್ಟು ಹೋಗಿರ್ತಾರೆ ಆಯಿತಾ. ನೀವು ಆ ಮನೆಗೆ ಬಂದಿರೋದ್ರಿಂದ ಆ ಋಣ ನಿಮ್ಮ ತಲೆ ಮೇಲೆ ಕೂಡ ಇರಬಹುದು ಆಯಿತಾ. ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಸಾಲ ಮಾಡಿಕೊಂಡು ಏನಾದರೂ ತೊಂದರೆ ಆಗಿರಬಹುದು ಆಯಿತಾ. ಯಾವುದೇ ಬೇಕಾದರೂ ಇರಲಿ, ನೀವು ಉಪ್ಪನ್ನು ಹಾಕಬೇಕು ಆಯಿತಾ. ನೆಲ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಪೌಡ್ರ್ ಉಪ್ಪು ಹಾಕಲಿಕ್ಕೆ ಹೋಗ್ಬಿಡಿ. 2ನೇದು ಏನಂತ ಹೇಳಿದರೆ ಅರಶಿನದ ಪೌಡ್ರ್ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅಂದರೆ ಕೆಟ್ಟ ಶಕ್ತಿ, ದುಷ್ಟ ಶಕ್ತಿ, ನಿಮಗೆ ಯಾರಾದರೂ ವಾಮಾಚಾರ ಮಾಡಿದರೆ, ಮಾಟ ಮಂತ್ರ ಮಾಡಿದರೆ, ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದರೆ ಆಯಿತಾ, ನಮಗೆ ಪ್ರತಿದಿನ ಉಂಟಲ್ಲ ಮೂಲೆಗೆ ಹೋಗಿ ಕ್ಲೀನ್ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ, ಅದನ್ನು ನಾವು ಅರಶಿನದ ನೀರಿನಿಂದ ನೆಲ ಒರೆಸಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ನಾವು ಪ್ರತಿಯೊಂದು ಕೂಡ ಮೂಲೆ ಒರೆಸ್ಕೊಂಡು ಬರ್ತೇವಲ್ಲ, ಆದ್ದರಿಂದ ಯಾವ ಮೂಲೆಯಲ್ಲಿ ಅಡಗಿ ಕೂತ್ಕೊಂಡಿದ್ರು ಕೂಡ ಇದು ನೆಗೆಟಿವ್ ಎನರ್ಜಿಗಳು ಹೋಗ್ತದೆ. ಆದ್ದರಿಂದ ಕಲ್ಲುಪ್ಪು, ಅರಶಿನ ಪುಡಿ ಜೊತೆಗೆ ಕಹಿಬೇವಿನ ಎಲೆ ಆಯಿತಾ. ಕಹಿಬೇವಿನ ಎಲೆ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಅದೊಂದು ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ಒಳ್ಳೆಯದು. ಯಾಕಂತ ಹೇಳಿದರೆ ಯಾವುದು ಕ್ರಿಮಿ ಎಲ್ಲ ಗಲೀಜೆಲ್ಲ ಯಾವುದು ಕೂಡ ಇರುವುದಿಲ್ಲ, ಮತ್ತು ಮನೆಯಲ್ಲಿ ನೊಣಗಳು ಚಿಕ್ಕದೆಲ್ಲ ಬರಲಿಕ್ಕೆ ಕೂಡ ಹೋಗುವುದಿಲ್ಲ. ಆದ್ದರಿಂದ ನೀವೇನು ಮಾಡಿ 3 ವಸ್ತು ಆಯಿತಾ, ನೀರಿಗೆ ಕಲ್ಲುಪ್ಪು, ಅರಶಿನ ಮತ್ತು ಕಹಿಬೇವಿನ ಎಲೆಯನ್ನು ಹಾಕಿ ಆ ನೀರಿನಿಂದ ಚಂದ ಮಾಡಿ ಇಡೀ ಮನೆ ನೆಲ ಮೂಲೆ ಎಲ್ಲ ಕಡೆ ಒರೆಸ್ಕೊಂಡು ಬನ್ನಿ. ಪ್ರತಿದಿನ ಮಾಡಬೇಕು, ಒಂದು ದಿನ ಕೂಡ ಬಿಡಲಿಕ್ಕೆ ಹೋಗಬೇಡಿ. ಹೀಗೆ ಮಾಡಿದ್ರುಂಟಲ್ಲ, ಇದು 7 ವಾರ ಮಾಡಿ ನೋಡಿ, ಯಾವಾಗ ನಿಮಗೆ ಗೊತ್ತಾಗುತ್ತಲ್ಲ ಚೇಂಜಸ್, ಆಮೇಲೆ ಬೇಕಾದರೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇಲ್ಲ ನಮಗೆ ಏನು ಚೇಂಜಸ್ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನೀವು ಅದನ್ನು ಬೇಕಾದರೆ ಸ್ಟಾಪ್ ಮಾಡಿ, ಆದರೆ ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ. ಒಂದು ಪುಟ್ಟ ಕೆಲಸ, ಒಂದು ನೀರು ಇದು ನೆಲ ಒರೆಸುವಾಗ ಉಂಟಲ್ಲ, ನಾವು ಬೇಡ್ತಿದ್ದೆಲ್ಲ ಹಾಕ್ತೇವಲ್ಲ, ಅದ್ರ ಬದಲು ಉಂಟಲ್ಲ ಅಂದರೆ ನಮಗೆ ಇದು ಸನಾತನ ಧರ್ಮದಲ್ಲಿ ಹಿಂದೂ ಪ್ರಕಾರ ಉಂಟಲ್ಲ, ಹಳೆಯ ಕಾಲದಿಂದ ಕೂಡ ಮಾಡ್ಕೊಂಡು ಬರ್ತಿದ್ರು. ಅಂದರೆ ಮುಂಚಿನ ಕಾಲದಲ್ಲಿ ಸಗಣಿಯಲ್ಲಿ ಮನೆಯೆಲ್ಲ ಇದು ಮಾಡ್ತಾಯಿದ್ರು, ಅಂದರೆ ಮುಂಚೆ ನೆಲ ಎಲ್ಲ ಇರಲಿಲ್ಲಲ್ಲ. ಆದರೆ ನಾವು ನಮ್ಮ ಸಂಪ್ರದಾಯವನ್ನು ಬಿಡಬಾರ್ದಲ್ಲ, ಆದ್ದರಿಂದ ಸ್ವಲ್ಪ ಅರಶಿನ, ಸ್ವಲ್ಪ ಕಲ್ಲುಪ್ಪು ಮತ್ತು ಏನು ಮಾಡಬೇಕು ಅಂತ ಹೇಳಿದ್ರೆ ಕಹಿಬೇವಿನ ಎಲೆಯನ್ನು ಹಾಕಿ ಚಂದ ಮಾಡಿ ಮನೆ ಒರೆಸಿ. ಪ್ರತಿದಿನ ಬೆಳಿಗ್ಗೆ 1 ಸಲ, ಸಾಯಂಕಾಲ 1 ಸಲ, 2 ಸಲ ಒರೆಸಿದ್ರು ಕೂಡ ಪರವಾಗಿಲ್ಲ. ಆಗೋದಿಲ್ಲ ನಾವು ಒಂದೇ ಸಲ ಒರೆಸ್ತೀವಿ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ. ಈ ಕೆಲಸ ಮಾಡಿ ಪ್ರತಿದಿನ. ಮತ್ತು ಶುಕ್ರವಾರ ದಿವಸ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಏನು ಮಾಡಿದರೂ ಕೂಡ ನಿಮಗೆ ಅಂದರೆ ಮಹಾಲಕ್ಷ್ಮಿ ಪೂಜೆ ಮಾಡಿ 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 ಸಾಕಾಯಿತು, ಮಹಾಲಕ್ಷ್ಮಿ ಒಲಿಲೇ ಇಲ್ಲ ಅಂತ ತಿಳ್ಕೊಂಡಾದರೆ ಮಹಾಲಕ್ಷ್ಮಿ ಜೊತೆಗೆ ಕುಬೇರನ ಫೋಟೋ ತಗೊಬನ್ನಿ ಆಯಿತಾ. ಎರಡೂ ಕೂಡ ಮಹಾಲಕ್ಷ್ಮಿ ಕುಬೇರದ್ದು ಫೋಟೋ ತಗೊಬಂದು ಅದರದ್ದು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ನೀವು ಇದು ಅಂದರೆ ಫೋಟೋ ಸ್ಟುಡಿಯೋದಲ್ಲಿ ಉಂಟಲ್ಲ, ಅಂದರೆ ದೇವರದ್ದು ಫೋಟೋ ಎಲ್ಲ ಮಾಡ್ತಾರೆ ನೋಡಿ, ಅಲ್ಲಿ ಹೋಗಿ ಕುಬೇರ ಲಕ್ಷ್ಮಿಯ ಫೋಟೋ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ ಆಯಿತಾ. ಅಂದರೆ ಕೆಲವರಿಗೆ ಮಹಾಲಕ್ಷ್ಮಿದು ಒಲಿಯುವುದಿಲ್ಲ ಅನ್ನುವಾಗ ನಾವು ಮಹಾಲಕ್ಷ್ಮಿ ಮತ್ತು ಕುಬೇರರನ್ನು ಒಟ್ಟಿಗೆ ನಾವು ಒಲಿಸಿಕೊಳ್ಳಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ನೋಡಬೇಕು ಆಯಿತಾ. ಅಂದರೆ ನೀವು ತುಂಬ ವರ್ಷದಿಂದ ಮಹಾಲಕ್ಷ್ಮಿ ಪೂಜೆ ಮಾಡಿಕೊಂಡು ಬರ್ತಾ ಇರ್ತೀರಾ, ಆದರೂ ಕೂಡ ನಿಮಗೆ ಮಹಾಲಕ್ಷ್ಮಿ ಒಲಿಲಿಲ್ಲ ಅಂತ ಹೇಳಿದರೆ ನಾವು ಅದ್ರ ಜೊತೆ ಅಂದರೆ ಕುಬೇರ ಕೂಡ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಆಯಿತಾ. ಸಾಕ್ಷಾತ್ ಶ್ರೀಮನ್ನಾರಾಯಣನಿಗೆ ಕುಬೇರ ಸಾಲ ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡು ನಿಮಗೆ ತುಂಬ ಜನರಿಗೆ ಕತೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಕೂಡ ಇರ್ಬೋದು. ಆದ್ದರಿಂದ ನಮಗೆ ಕುಬೇರನ ಆಶೀರ್ವಾದ ಕೂಡ ಬೇಕಲ್ಲ, ಆದ್ದರಿಂದ ಆ ಫೋಟೋ ಒಂದು ಬೇಕಾದರೆ ತಂದಿಡ್ಕೊಳ್ಳಿ. ನಿಮಗೆ ಮಹಾಲಕ್ಷ್ಮಿಯಿಂದಲೇ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳಿದರೆ ಆ ಫೋಟೋದ ಅಗತ್ಯ ಇಲ್ಲ ಆಯಿತಾ. ನಿಮಗೆ ಆಗಲೇ ಇಲ್ಲ ಅಂತ ಹೇಳ್ಕೊಂಡಾದರೆ ಅಂದರೆ ಇಷ್ಟು ದಿವಸ ಇಷ್ಟು ವರ್ಷದಿಂದ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೇವೆ, ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಕೊಂಡು ಆದರೆ ಮಾತ್ರ ಕುಬೇರ ಲಕ್ಷ್ಮಿಯ ಫೋಟೋ ತಗೊಬನ್ನಿ. ಅದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಕುಬೇರ ದೀಪವನ್ನು ಹಚ್ಚಬೇಕು. ಕುಬೇರ ದೀಪ ಅಂತ ಹೇಳಿದರೆ ನೀವು ಈ ಅಂಗಡಿಯಲ್ಲಿ ಮಾರ್ತಾರೆ ನೋಡಿ, ಅಂದರೆ
ದೇವರದ್ದು ಐಟಮ್ಸ್ ಎಲ್ಲ ಮಾರ್ತಾರೆ ನೋಡಿ, ಹಣ್ತಿಗೆ ಅಥವಾ ದೇವರದ್ದು ದೀಪಗಳನ್ನೆಲ್ಲ ಮಾರ್ತಾರೆ ನೋಡಿ. ಅಂಥವರ ಅಂಗಡಿಗೆ ಹೋಗಿ ಕೇಳಿದರೆ ಕುಬೇರ ದೀಪ ಕೊಡಿ ಅಂತ ಹೇಳಿದರೆ ಅವರು ಕೊಡ್ತಾರೆ ಆಯಿತಾ. ಅದು ನೋಡಲಿಕ್ಕೆ ಬೇರೆ ಶೇಪಲ್ಲಿ ಇರ್ತದೆ, ಈ ಥರ ಆಗಿ ಹೀಗಿರ್ತದೆ. ನಾನು ಇನ್ನೊಂದು ಫೋಟೋ ಬೇಕಾದರೆ ಸೈಡಲ್ಲಿ ಹಾಕ್ತೇನೆ ನೋಡಿ. ಆ ದೀಪ ಹಚ್ಚಿದ್ರೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆ ಏಳಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದರೆ ಆ ದೀಪ ಹಚ್ಚುವ ಕ್ರಮ ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ. ನೀವು ಏನು ಮಾಡಿ ಅಂತ ಹೇಳಿದ್ರೆ, ಕುಬೇರ ದೀಪವನ್ನು ತರ್ತಿರಲ್ವಾ, ತನ್ನಂತರ ಡೈರೆಕ್ಟು ಅದನ್ನು ಹಾಗೆ ಇಟ್ಟು ಇದು ದೀಪ ಹಚ್ಚಲಿಕ್ಕೆ ಹೋಗಬೇಡಿ. ಇದನ್ನು ಪ್ರತಿದಿನ ಬೇಕಾದರೆ ಹಚ್ಬೋದು ಕುಬೇರ ದೀಪವನ್ನು. ಇಲ್ಲ ಅಂತ ಹೇಳಿದ್ರೆ ನೀವು ಶುಕ್ರವಾರ ಮಾತ್ರ ಬೇಕಾದರೆ ಹಚ್ಕೊಳ್ಬೋದು, ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು, ಯಾವ ದಿನ ಹಚ್ತೀರೋ ನೋಡಿ ಆ ದಿನ. ಆದರೆ ಏನು ಮಾಡಿ ಅಂತ ಹೇಳಿದ್ರೆ, ಕೆಳಗಡೆ ಒಂದು ಪ್ಲೇಟ್ ಇಡಬೇಕು ಆಯಿತಾ. ಅದು ನೀವು ಹಿತ್ತಾಳೆದು ಬೇಕಾದರೆ ಇಡಿ, ತಾಮ್ರದ್ದು ಬೇಕಾದರೆ ಇಡಿ. ಆ ಪ್ಲೇಟ್ಗೆ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು ಆಯಿತಾ. ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಕುಬೇರ ದೀಪವನ್ನು ಇಡಬೇಕು. ದೀಪವು ಇಟ್ಟುಂಟಲ್ಲ, ಆ ದೀಪಕ್ಕೆ ಅರಶಿನ ಕುಂಕುಮವನ್ನು ಹಚ್ಚಿ ಅದರ ನಂತರ ನೀವು ತುಪ್ಪ ಹಾಕ್ತೀರಾ, ಎಣ್ಣೆ ಹಾಕ್ತೀರಾ, ನಿಮ್ಮ ಆಸೆಗೆ ಇಷ್ಟಕ್ಕೆ ಬಿಟ್ಟಿದ್ದು. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ದೀಪವನ್ನು ಬೆಳಗಿ. ಹಾಗೆ ಮಾಡಿ ಡೈರೆಕ್ಟು ಮತ್ತು ದೀಪದಿಂದ ದೀಪವನ್ನು ಹಚ್ಚಲಿಕ್ಕೆ ಹೋಗಿಬಿಟ್ರೆ ಬೆಂಕಿ ಕಡ್ಡಿಯಿಂದ ಡೈರೆಕ್ಟ್ ಗೀರಿ ಕುಬೇರ ದೀಪವನ್ನು ಹಚ್ಚಲಿಕ್ಕೆ ಹೋಗ್ಬಿಡಿ. ಕುಬೇರ ದೀಪ ಅಂತಲ್ಲ, ದೇವರ ದೀಪ ಯಾವುದು ಕೂಡ ಡೈರೆಕ್ಟ್ ಬೆಂಕಿ ಕಡ್ಡಿಯಿಂದ ಹಚ್ಚಲಿಕ್ಕಿಲ್ಲ. ನೀವು ಯಾವುದಾದ್ರೂ ಒಂದು ಹಣತೆಯನ್ನು ತೆಗೆದಿಟ್ಕೊಂಡು ಆ ಹಣತೆಯನ್ನು ಈ ಬೆಂಕಿ ಕಡ್ಡಿಯಿಂದ ಗೀರಿ ಇಟ್ಟು ಆಮೇಲೆ ಆ ಹಣತೆಯಿಂದ ದೇವರ ದೀಪವನ್ನು ಬೆಳಗಬೇಕು. ಡೈರೆಕ್ಟ್ ಬೆಂಕಿ ಕಡ್ಡಿಯಿಂದ ಇಡ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಮಾಡಿದರೂ ಕೂಡ ಕಷ್ಟ ಬರುತ್ತೆ. ಇವಾಗ 6ನೇದು ಮುಖ್ಯವಾದ ಚಾಲೆಂಜ್ ಯಾವುದು ಅಂತ ಹೇಳಿದ್ರೆ, ನಮಗೆ ಮಹಾಲಕ್ಷ್ಮಿ ಬರಲೇಬೇಕು, ಮಹಾಲಕ್ಷ್ಮಿ ಅನುಗ್ರಹ ಬರಲೇಬೇಕು, ಸಿಗಲೇಬೇಕು ಅಲ್ವಾ. ಅದಕ್ಕೆ ನೀವೇನು ಮಾಡಿ ಅಂತ ಹೇಳಿದ್ರೆ, ಪ್ರತಿ ವಾರ ಶುಕ್ರವಾರ 7 ವಾರ ಶುಕ್ರವಾರ ಕೂಡ ಮಾಡಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಎಷ್ಟನೇದು 5ನೇ ವಾರದಲ್ಲೇ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಿಮ್ಮ ಮನೆಯಲ್ಲಿ ಚೇಂಜಸ್ ಆಗೋದು ಗೊತ್ತಾಗ್ತದೆ. 5 ವಾರದಲ್ಲಿ ಗೊತ್ತಾಯಿತು ಅಂತ ಹೇಳ್ಕೊಂಡು ಬಿಡಲಿಕ್ಕೆ ಹೋಗ್ಬಿಡಿ. 7 ವಾರ ಕಂಟಿನ್ಯೂ ಆಗಿ ಮಾಡಿಕೊಂಡು ಹೋಗಿ. ಅದು ಏನು ಅಂತ ಹೇಳಿದರೆ, ಸಾಧ್ಯವಾದರೆ ಒಂದು ಬೆಳ್ಳಿಯ ನಾಣ್ಯ ಆಯಿತಾ, ನಿಮ್ಮ ಹತ್ರ ಉಂಟಾ ನೋಡಿ. ಬೆಳ್ಳಿ ನಾಣ್ಯ ಇಲ್ಲ ಅಂತ ಹೇಳ್ಕೊಂಡಾದರೆ ಬೇಡ ಬಿಡಿ ಆಯಿತಾ. ಅಂದರೆ ನೀವು ಸಾಲ ಮಾಡಿ ಎಲ್ಲ ತೊಗೊಂಡು ಬರೋದು ಬೇಡ. ಇದ್ದರೆ ಬೆಳ್ಳಿಯ ನಾಣ್ಯ ಇರಿ, ಇಲ್ಲ ಅಂತ ಹೇಳಿದ್ರೆ ಬೆಳ್ಳಿಯ ಯಾವುದಾದ್ರೂ ಆಭರಣ ಆದರೂ ಕೂಡ ಪರವಾಗಿಲ್ಲ ಆಯಿತಾ. ಅಂದರೆ ಚಿಕ್ಕ ಉಂಗುರ ಆದರೂ ಕೂಡ ಪರವಾಗಿಲ್ಲ, ಯಾವುದಾದ್ರೂ ಕೂಡ ಪರವಾಗಿಲ್ಲ. ನಾನು ಇವಾಗ ಹೇಳ್ತಿದ್ದೇನೆ ನೋಡಿ, ಅದು ನಾನು ಬರೆದು ಇಟ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದರೆ, ಅದು ಎಲ್ಲರ ಮನೆಯಲ್ಲಿ ಕೂಡ ಮಾಡೋದಿಲ್ಲ, ಒಂದು ಜಾತಿಯ ಜನಾಂಗದ ಮನೆಯಲ್ಲಿ ಮಾಡ್ತಾರೆ ಆಯಿತಾ. ನಾನು ಅದು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಯಾವ ಜನಾಂಗದವರು ಅಥವಾ ಯಾವ ಜಾತಿಯವರು ಅಂತ ಹೇಳ್ಕೊಂಡು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಅವರ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ಇರ್ತಾಳೆ ಆಯಿತಾ. ನಾನು ಹೇಳ್ತಿದ್ದೇನೆ ನೋಡಿ, ಅಂಥವರ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ಇರ್ತಾಳೆ. ಮಹಾಲಕ್ಷ್ಮಿ ಅವರ ಮನೆಯಿಂದ ಹೊರಗಡೆ ಹೋಗುವುದಿಲ್ಲ ಅಂತ ಹೇಳ್ಕೊಂಡು ಆಣೆ ಮಾಡಿದಾಳೆ, ಅಂದರೆ ಪ್ರಾಮಿಸ್ ಹಾಕಿದ್ದಾಳಂತೆ. ಅಂಥವರ ಮನೆಯಲ್ಲಿ ಈ ಪೂಜೆ ಮಾಡ್ತಾರೆ ಆಯಿತಾ. ಶುಕ್ರವಾರ ದಿವಸ ಪೂಜೆ ಮಾಡ್ತಾರೆ. ಅವರ ಮನೆಯಲ್ಲಿ ನೋಡಿ ಸದಾ ಸಮೃದ್ಧಿಯಿಂದ ಇರ್ತದೆ. ಹೆಣ್ಣು ಮಕ್ಕಳು ಬರೀ ಬಂಗಾರ ಅಲ್ಲ ಆಯಿತಾ, ಡೈಮಂಡ್ ಎಲ್ಲ ಹಾಕೊಂಡಿರ್ತಾರೆ. ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾರಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗೋದಿಲ್ಲ. ಅಂಥವರಿಂದ ನಾನು ತಿಳ್ಕೊಂಡಿದ್ದೇನೆ ಈ ಥರ ಪೂಜೆ ಮಾಡಿದರೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು. ಆದ್ದರಿಂದ ನಿಮಗೆ ಇಷ್ಟ ಇದ್ದರೆ ಮಾತ್ರ ಮಾಡಿ. ನಾನು ಮಾಡಲೇಬೇಕು ಅಂತ ಹೇಳ್ಕೊಂಡು ಒತ್ತಾಯ ಮಾಡಲಿಕ್ಕೆ ಹೋಗೋದಿಲ್ಲ. ಇಷ್ಟ ಇದ್ದರೆ ಮಾಡಿ, ಇಲ್ಲ ಅಂತ ಹೇಳಿದರೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನಾನು ಏನೆಲ್ಲ ಮಾಡಬೇಕು ಅಂತ ಹೇಳ್ಕೊಂಡು ಬರ್ತಿದ್ದೇನೆ ನೋಡಿ, ಅದನ್ನು ನಿಮ್ಮ ಜೊತೆಗೆ ಹೇಳ್ತೇನೆ. ಇವಾಗ ನಾನು ಆವಾಗನೇ ಹೇಳಿದೆ, ಒಂದು ಬೆಳ್ಳಿಯ ಕಾಯಿನ್ ಇಲ್ಲ ಅಂತ ಹೇಳಿದ್ರೆ ಬೆಳ್ಳಿಯ ಯಾವುದಾದ್ರೂ ವಸ್ತು ಆದರೂ ಕೂಡ ಪರವಾಗಿಲ್ಲ. 2ನೇ ವಸ್ತು ಬೇಕು ಅಂತ ಹೇಳಿದರೆ ಬೇವಿನ ಎಲೆ. 3ನೇದು ವಸ್ತು ಏನಂತ ಹೇಳಿದ್ರೆ ₹1 ನಾಣ್ಯ ಆಯಿತಾ. 4ನೇ ವಸ್ತು ಯಾವುದು ಅಂತ ಹೇಳಿದ್ರೆ ಒಂದು ಚಿನ್ನದ ತುಂಡು. ನಿಮ್ಮ ಹತ್ರ ಚಿನ್ನದ ತುಂಡು ಯಾವುದು ಕೂಡ ಇಲ್ಲ ಅಂತ ಹೇಳಿದರೆ, ನಿಮ್ಮ ಹತ್ರ ರಿಂಗ್ ಇರ್ತದಲ್ವ, ರಿಂಗ್ ಆದರೂ ಕೂಡ ಪರವಾಗಿಲ್ಲ, ಅಂದರೆ ಉಂಗುರ ಆದರೂ ಕೂಡ ಪರವಾಗಿಲ್ಲ. ಇಲ್ಲ ಅಂತ ಹೇಳಿದರೆ ಚಿಕ್ಕದೊಂದು ಓಲೆ ಆಗಲಿ, ಒಂದು ಚಿಕ್ಕ ಮೂಗಿನ ಬೊಟ್ಟಾಗಲಿ ಆಯಿತಾ, ಯಾವುದಾದ್ರೂ ಕೂಡ ಪರವಾಗಿಲ್ಲ, ಒಟ್ಟು ಚಿನ್ನದಾಗಿರಬೇಕು ಆಯಿತಾ. ಮತ್ತು ಬೇರೆ ಆರ್ಟಿಫಿಷಿಯಲ್ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ನಿಮಗೆ ಮಹಾಲಕ್ಷ್ಮಿ ಕಟಾಕ್ಷ ಆಗಬೇಕಲ್ಲ. ನಾವಂದರೆ ಕಷ್ಟಪಟ್ಟು ದುಡ್ದಿದ್ದು ಹಣ ನಮಗೆ ಸಿಗಬೇಕಲ್ವ. ಬಿಸ್ನೆಸ್ ಎಲ್ಲ ಮಾಡುವವರಾಗಿದ್ದರೆ ಬಿಸ್ನೆಸ್ಸಲ್ಲಿ ಒಳ್ಳೆಯದಾಗಬೇಕಲ್ಲ, ಆ ಕಾರಣದಿಂದ ನಾನು ಹೇಳೋದು. ಮತ್ತು ಚಿನ್ನದ ಥರದ್ದು ಕಾಣುವಂತಹ ವಸ್ತುವನ್ನೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಚಿನ್ನದಾಗಿದ್ದರೆ ಮಾತ್ರ ಒಂದು ಚಿಕ್ಕ ಮೂಗು ಬೊಟ್ಟಾದರೂ ಕೂಡ ಪರವಾಗಿಲ್ಲ, ಅದನ್ನು ಹಾಕಿ. ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಒಂದು ಬಟ್ಟಲು ತೊಗೊಳ್ಬೇಕು ಆಯಿತಾ. ಅವರು ಬೆಳ್ಳಿಯ ಬಟ್ಟಲು ತೊಗೊಳ್ತಾರೆ, ಅಂದರೆ ಬೌಲ್ ತೊಗೊಳ್ತಾರೆ. ನಮ್ಮ ಹತ್ರ ಬೆಳ್ಳಿಯ ಬೌಲ್ ಇಲ್ಲ ಅಂತ ಹೇಳಿದರೆ ನೀವೇನು ಮಾಡಿ ಅಂತ ಹೇಳಿದರೆ ಗಾಜಿನ ಬೌಲ್ ಆದರೂ ಕೂಡ ಪರವಾಗಿಲ್ಲ. ಇಲ್ಲ ಅಂದರೆ ಹಿತ್ತಾಳೆ ಆದರೂ ಕೂಡ ಪರವಾಗಿಲ್ಲ, ತಾಮ್ರ ಆದರೂ ಕೂಡ ಪರವಾಗಿಲ್ಲ. ಆದರೆ ಸ್ಟೀಲ್ ಯಾವ ಕಾರಣಕ್ಕೂ ಕೂಡ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಪ್ಲಾಸ್ಟಿಕ್ ಯಾವ ಕಾರಣಕ್ಕೂ ಕೂಡ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ಬೌಲ್ ತಗೊಳ್ಳಿ, ಹಿತ್ತಾಳೆ, ತಾಮ್ರ, ಬೆಳ್ಳಿ ಆದರೆ ಬೆಳ್ಳಿ ಯಾವುದಾದ್ರೂ ಆಯಿತಾ. ಒಂದು ಬೌಲ್ ತಗೊಂಡು ಅದರಲ್ಲಿ ಪನ್ನೀರನ್ನು ಹಾಕಲಿಕ್ಕೆ ಉಂಟು. ನೀರು ಹಾಕಲಿಕ್ಕಲ್ಲ, ಪನ್ನೀರು, ರೋಸ್ ವಾಟರ್ ಅಂತ ಹೇಳ್ಕೊಂಡು ಹೇಳ್ತೇವೆ ನೋಡಿ ನಾವು.
ಅದನ್ನು ಹಾಕಬೇಕು ಆಯ್ತಾ. ಅದರಲ್ಲಿ ಒಂದು ನಿಂಬೆ ಹಣ್ಣನ್ನು ಆಯ್ತಾ, ನೀವು ಪನ್ನೀರು ಹಾಕಿದ್ರಲ್ಲ ಬೌಲಿಗೆ, ಆ ಬೌಲಿಗೆ ಒಂದು ನಿಂಬೆ ಹಣ್ಣನ್ನು ಕೂಡ ಹಾಕಬೇಕು ಆಯ್ತಾ. ನೆನ್ಪಿಟ್ಕೊಳ್ಳಿ, ನಿಂಬೆ ಹಣ್ಣನ್ನು ಕಲೆ ಎಲ್ಲ ಇರಬಾರ್ದು, ಅಂದರೆ ಚುಕ್ಕಿ ಚುಕ್ಕಿ ಎಲ್ಲ ಇರ್ತದೆ ನೋಡಿ, ಆ ಥರದ್ದು ಇರಬಾರ್ದು. ಒಳ್ಳೆ ಚಂದನೇ ಇರಬೇಕು ಆಯ್ತಾ, ಎಲ್ಲೋ ಕಲರ್ ಆಗಿ ಚಂದ ಕಾಣಿಸ್ಬೇಕು, ಕಲೆ ಇರಬಾರ್ದು. ಅಂತಹ ಲಿಂಬೆ ಹಣ್ಣನ್ನು ತಗೊಂಡು ಮತ್ತೆ 7 ಮಲ್ಲಿಗೆ ಹೂವು ಉಂಟಲ್ಲ, ಮಲ್ಲಿಗೆ ಹೂವು ಅಂದರೆ 7 ಮೊಗ್ಗಾದರೂ ಕೂಡ ಪರವಾಗಿಲ್ಲ, ಅರಳಿದ್ದು ಹೂವಾಗಿದ್ರು ಕೂಡ ಪರವಾಗಿಲ್ಲ, 7 ಆಗಿರ್ಬೇಕು ಆಯ್ತಾ. ಅಂದರೆ ಒಂದೊಂದೇ ಹೂ ಇರ್ತದಲ್ಲ ಮಲ್ಲಿಗೆದು, ಅದು 7 ಹೂ ಆದರೆ ಸ್ವಲ್ಪ ಪರವಾಗಿಲ್ಲ ಸಾಕು. ಮತ್ತೆ 7 ಅಂದರೆ ನೀವೇನು ಮಾಡಿ, ಕಟ್ಟಿದ್ದು 7 ಅಲ್ಲ ಆಯ್ತಾ, ಬಿಡು ಬಿಡು ಹೂ ಇರ್ತದಲ್ವಾ, ಅದರಲ್ಲಿ 7 ಮಲ್ಲಿಗೆ ಹೂ. ಮಲ್ಲಿಗೆ ಹೂ ಅಂದರೆ ಘಮ ಬರ್ತದಲ್ವಾ ಅದು, ಆದ್ರಿಂದ ನಾವು ಇಲ್ಲಿ ರೋಸ್ ವಾಟರ್ ಹಾಕ್ತೇವೆ ನೋಡಿ, ಅದು ಕೂಡ ಪರಿಮಳ ಇರ್ತದೆ. ನಿಂಬೆ ಹಣ್ಣಿಗೆ ಅದರದ್ದೇ ಅದೇ ಪರಿಮಳ ಇರ್ತದೆ, ಜೊತೆಗೆ ನಾವು ಮಲ್ಲಿಗೆ ಹೂವನ್ನು ಹಾಕಿದ್ದೇವಲ್ಲ ಅದ್ರ ಇದನ್ನು ಸಾಯಂಕಾಲದ ಸಮಯದಲ್ಲಿ ಮಾಡಿ. ಇಲ್ಲ ಅಂತ ಹೇಳಿದರೆ ನೀವು ಬೆಳಗಿನ ಜಾವ ಬೇಗದಲ್ಲಿ ಮಾಡಬೇಕು, ಅಂದರೆ ಬೇಗ ಮಾಡಬೇಕು. 6 ಗಂಟೆ, ಬೆಳಿಗ್ಗೆ 6 ಗಂಟೆಯ ಮೊದಲು ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಸಾಯಂಕಾಲ 6 ಗಂಟೆ ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡ್ಬೋದು, ನಿಮಗೆ ಯಾವ ಟೈಮ್ ಆಗ್ತದೆ ಅದು. ಬೌಲ್ ತಗೊಳ್ಳಿ, ಬೌಲ್ಗೆ ಏನು ಮಾಡಿ ಅಂತ ಹೇಳಿದರೆ ಪನ್ನೀರು ಹಾಕಿದ ನಂತರ ನಿಂಬೆ ಹಣ್ಣು ಹಾಕಿ, ಆಮೇಲೆ 7 ಹೂವನ್ನು ಹಾಕಿ, ಅದರ ಜೊತೆಗೆ ನೀವು ಬೆಳ್ಳಿಯ ಕಾಯಿನ್ ಆಯ್ತಾ, ಅಥವಾ ಬೆಳ್ಳಿಯ ಯಾವುದಾದ್ರೂ ವಸ್ತು, ಚಿನ್ನದ ಯಾವುದಾದ್ರೂ ವಸ್ತು ಆಯಿತಾ. ಮನೆಯಲ್ಲಿ ಯಾರಾದರೂ ಕದಿಯುವ ಅಭ್ಯಾಸ ಇದ್ದರೆ ಸ್ವಲ್ಪ ಜಾಗ್ರತೆ ಆಗಿರಿ, ಯಾಕಂತ ಹೇಳಿದರೆ ಕೆಲವರನ್ನು ನಂಬಲಿಕ್ಕೆ ಆಗೋದಿಲ್ಲ, ಅದರೊಳಗೆ ಉಂಟು ಅಂತ ಗೊತ್ತಾದರೆ ಅದನ್ನು ಎತ್ಕೊಂಡು ಹೋಗುವ ಅಭ್ಯಾಸ ಚಾನ್ಸಸ್ ಇರ್ತದೆ. ಆ ಕಾರಣದಿಂದ ಅದು ಸ್ವಲ್ಪ ಜಾಗ್ರತೆ ಮಾಡಿ. ಆಮೇಲೆ ಕಹಿ ಬೇವಿನ ಎಲೆ ಅಷ್ಟನ್ನು ಹಾಕಿ ನೀವೇನು ಮಾಡಿ ಅಂತ ಹೇಳಿದ್ರೆ ಬೌಲನ್ನು ಮಹಾಲಕ್ಷ್ಮಿ ಎದುರುಗಡೆ ಇಡಿ ಆಯಿತಾ. ಮಹಾಲಕ್ಷ್ಮಿ ಎದುರುಗಡೆ ಇಡಬೇಕು. ಆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಮನೆಯ ಹೊರಗಡೆ ಬಂದು ಆ ಕಡೆ ಈ ಕಡೆ ಹೊಸ್ತಲಿಗೆ 2 ಕಡೆ ಕೂಡ ದೀಪವನ್ನು ಹಚ್ಚಲಿಕ್ಕೆ ಉಂಟು. ಪ್ರತಿ ಶುಕ್ರವಾರ ಮಾತ್ರ ದೀಪವನ್ನು ಹಚ್ಚುವಾಗ ನೀವೇನು ಮಾಡಿ ಅಂತ ಹೇಳಿದ್ರೆ, ಆ ಕಡೆ ಒಂದು ದೀಪ ಈ ಕಡೆ ಒಂದು ದೀಪ ಹಚ್ತಿರಲ್ಲ, ಆ ದೀಪದ ಎಣ್ಣೆಗೆ ಆಯಿತಾ, ದೀಪ ಹಚ್ಚುವಾಗನೇ ದೀಪದ ಎಣ್ಣೆಗೆ ಸ್ವಲ್ಪ ಕಲ್ಲು ಸಕ್ಕರೆ ಆಯಿತಾ, 2 ಇದು ದೀಪಕ್ಕೆ ಕಲ್ಲು ಸಕ್ಕರೆ, ಜೊತೆಗೆ ಸ್ವಲ್ಪ ಪಚ್ಚ ಕರ್ಪೂರ ಅಂತ ಹೇಳ್ಕೊಂಡು ಸಿಗ್ತದೆ ನಿಮಗೆ ಅಂಗಡಿಯಲ್ಲಿ. ನಾವು ಮಾಮೂಲಿ ಕರ್ಪೂರ ಹಚ್ತೇವೆ ನೋಡಿ, ಇದು ದೇವರಿಗೆ, ಆ ಕರ್ಪೂರ ಅಲ್ಲ, ಪಚ್ಚ ಕರ್ಪೂರ ಅಂತ ಹೇಳ್ಕೊಂಡು ಹೇಳಿ ಸಿಗ್ತದೆ. ಅದು ನಾವು ಅಂದರೆ ತಿರುಪತಿಯಲ್ಲೆಲ್ಲ ಲಡ್ಡು ಮಾಡ್ತಾರೆ ನೋಡಿ, ಅಂದರೆ ನಿಮಗೆ ತಿನ್ನುವಾಗ ಟೇಸ್ಟ್ ಗೊತ್ತಾಗ್ತದಲ್ಲ, ಆ ಕರ್ಪೂರ ಆಯಿತಾ. ಆ ಕರ್ಪೂರವನ್ನು ಹಾಕಿದ್ರೆ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಕೊಂಡು ಅರ್ಥದಲ್ಲಿ ಹೇಳಿದ್ದು. ಹಚ್ಚುವಾಗ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಕಲ್ಲು ಸಕ್ಕರೆ ಮತ್ತು ಪಚ್ಚ ಕರ್ಪೂರ ಹಾಕ್ತಿರಲ್ಲ, ನೀವು ದೀಪ ಬೆಳಗಬೇಕಾದ್ರೆ ನೀವು ಮಹಾಲಕ್ಷ್ಮಿಗಿಂತ ಮುಂಚೆ ಯಾರನ್ನು ನೆನಪು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಕುಲದೇವರನ್ನು ನೆನಪು ಮಾಡಬೇಕು ಆಯಿತಾ. ನಿಮಗೆ ನಿಮ್ಮ ಜಾತಿಗೆ ಅಂತ ಹೇಳ್ಕೊಂಡು ಅಥವಾ ನಿಮ್ಮ ಜನಾಂಗಕ್ಕೆ ಅಂತ ಹೇಳ್ಕೊಂಡು ಒಂದೊಂದು ಕುಲದೇವರು ಇರ್ತಾರಲ್ವ, ಅಥವಾ ಮನೆ ದೇವರು ಅಂತ ಹೇಳ್ಕೊಂಡು ಇರ್ತಾರಲ್ಲ, ಮನೆ ದೇವರು ಅಥವಾ ಕುಲದೇವರನ್ನು ಎಣಿಸಿಕೊಂಡು 2 ಕಡೆ ದೀಪವನ್ನು ಬೆಳಗಿ ಆಮೇಲೆ ಮನೆ ಒಳಗಡೆ ಬನ್ನಿ ಆಯಿತಾ. ಮನೆ ಒಳಗಡೆ ಬಂದು ಏನು ಮಾಡಬೇಕು ಅಂತ ಹೇಳಿದರೆ, ಇವಾಗ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಲಿಕ್ಕೆ ಉಂಟು. ನೀವೇನು ಮಾಡಿ ಅಂತ ಹೇಳಿದರೆ, ನಾವೆಲ್ಲ ಬೆಲ್ಲದ ಅನ್ನದ ನೈವೇದ್ಯ ಮಾಡ್ತೇವಲ್ಲ, ಆದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಹಾಲು ಪಾಯಸದ್ದು ಆಯಿತಾ, ಖೀರು ಅಂತ ಹೇಳ್ಕೊಂಡು ಹೇಳ್ತೇವೆ ನೋಡಿ ನಾವು, ಅಂದರೆ ಶಾವಿಗೆ ಮತ್ತು ಹಾಲಿಂದ ಮಾಡಿರ್ತೇವೆ ಅಂಥದ್ದನ್ನು ಅವರು ನೈವೇದ್ಯ ಇಡ್ತಾರೆ. ನೀವು ಬೆಲ್ಲದನ್ನವನ್ನೇ ಇಟ್ಟು ಅಭ್ಯಾಸ ಇದ್ದರೆ ಅದನ್ನೇ ಬೇಕಾದರೆ ನೈವೇದ್ಯ ಇಡಿ, ಇಲ್ಲ ಅಂತ ಹೇಳಿದರೆ ಇದನ್ನು ಬೇಕಾದರೆ ಮಾಡೋದಾದರೆ ಮಾಡಿ. 7 ವಾರ ಮಾಡಬೇಕು ಮಾತ್ರ, ತಪ್ಪಲಿಕ್ಕಿಲ್ಲ ಆಯಿತಾ. 7 ವಾರ ಇದು ಹಾಲು ಪಾಯಸ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಖೀರ್, ಅದರದ್ದು ನೈವೇದ್ಯ ಇಡಿ. ಅದ್ರ ಜೊತೆಗೆ ಒಂದು ಹಣ್ಣನ್ನು ಕೂಡ ಇಡಿ. ಹುಳಿಯಾದ ಹಣ್ಣನ್ನು ಇಡಲಿಕ್ಕೆ ಹೋಗಬೇಡಿ, ಮಹಾಲಕ್ಷ್ಮಿಗೆ ಹುಳಿ ಹಣ್ಣು ಇಷ್ಟ ಅಲ್ಲ ಆಯಿತಾ. ಆದ್ದರಿಂದ ಯಾವುದಾದ್ರೂ ಸ್ವೀಟ್ ಆಗಿರುವ ಹಣ್ಣನ್ನು ಮಹಾಲಕ್ಷ್ಮಿಗೆ ನೈವೇದ್ಯ ಇಡಿ. ನಮ್ಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಪೂಜೆ ಮಾಡಲಿಕ್ಕಿಂತ ಮುಂಚೆ ಆಯಿತಾ, ನೀವು ಸ್ವಲ್ಪ ಟೈಮ್ ಕೊಡಬೇಕಾಯ್ತಾ. ನಾವು ಗಡಿಬಿಡಿಯಲ್ಲಿ ಮಾಡ್ತೇವೆ ಅಂತ ಹೇಳಿದರೆ ಆಗೋದಿಲ್ಲ. ಈ ಪೂಜೆ ಒಂದು 7 ವಾರದ ಪೂಜೆ ಅಂತ ಹೇಳಿದೆ ನೋಡಿ, ಅದಕ್ಕೆ ಸ್ವಲ್ಪ ನೀವು ಟೈಮ್ ತೊಗೊಳ್ಬೇಕು. ಏನು ಮಾಡಿ ಅಂತ ಹೇಳಿದ್ರೆ, ನೀವು ಆರತಿಯೆಲ್ಲ ದೇವರಿಗೆ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕುಬೇರ ಮಂತ್ರ ಹಾಕಲಿಕ್ಕೆ ಉಂಟು. ಕುಬೇರ ಮಂತ್ರ ಕೇಳಿ ನಿಮಗೆ ಸಿಗ್ತದೆ ಆಯಿತಾ. ಕುಬೇರ ಮಂತ್ರ ಯೂಟ್ಯೂಬಲ್ಲಿ ಸಿಗ್ತದೆ. ಅದು ಆದ ನಂತರ ಉಂಟಲ್ಲ ಮಹಾಲಕ್ಷ್ಮಿಯ ಮಂತ್ರವನ್ನು, ಅಷ್ಟೋತ್ತರವನ್ನು ಕೂಡ ಹಾಕಿ ನಿಮಗೆ ಬಾಯಲ್ಲಿ ಹೇಳಲಿಕ್ಕೆ ಬಂದರೆ ಉತ್ತಮ. ಹೇಳಲಿಕ್ಕೆ ಬರೋದಿಲ್ಲ, ನಮಗೆ ಉಚ್ಚಾರ ತಪ್ಪಾಗ್ತದೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ಹೇಳಲಿಕ್ಕೆ ಹೋಗಲೇಬೇಡಿ. ನಿಮಗೆ ಬರುವುದೇ ಇಲ್ಲ, ನಮ್ಮ ಉಚ್ಚಾರ ಸರಿ ಇಲ್ಲ ಅಂತ ತಿಳ್ಕೊಂಡಾದರೆ ನೀವು ಯೂಟ್ಯೂಬಲ್ಲಿ ದಯವಿಟ್ಟು ಸಿಗ್ತದೆ ಆಯಿತಾ. ಏನೋ ಮಾಡಲಿಕ್ಕೆ ಹೋಗಿ ಏನೋ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆದ್ದರಿಂದ ಯೂಟ್ಯೂಬಲ್ಲಿ ಆರಾಮಾಗಿ ನಿಮಗೆ ಕುಬೇರ ಮಂತ್ರ ಕೂಡ ಸಿಗ್ತದೆ, ಜೊತೆಗೆ ಲಕ್ಷ್ಮಿ ಅಷ್ಟೋತ್ತರ ಕೂಡ ಸಿಗ್ತದೆ. ಅದು 2 ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಮಹಾಲಕ್ಷ್ಮಿಗೆ ಆರತಿ ಮಾಡಲಿಕ್ಕೆ ಉಂಟು. ಊದಿನ ಕಡ್ಡಿ ತೋರಿಸ್ತೀರಲ್ಲ ಅದನ್ನು ಮಾಡಬೇಕು. ಅದರ ನಂತರ ಕರ್ಪೂರದ ಆರತಿ ಮಾಡಬೇಕು ದೇವರಿಗೆ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ನೀವು ಅದು ಏನು ಮಾಡಿ, ಪ್ರತಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅಷ್ಟು ಜನರಿಗೆ ಆರತಿಯನ್ನು, ದೇವರದ್ದು ಆರತಿ ಕೊಡಬೇಕು. ಮನೆಗೆ ಕೂಡ ತೋರಿಸಬೇಕು. ಧೂಪವನ್ನೆಲ್ಲ ಮನೆಗೆ ಹಾಕಬೇಕು. ನಿಮಗೆ ಯಾವುದು ಕೂಡ ನೆಗೆಟಿವ್ ಎನರ್ಜಿ ಇರಬಾರ್ದಲ್ವ. ಆದ್ದರಿಂದ ಮತ್ತು ಆದಷ್ಟು ಉಂಟಲ್ಲ, ಕೆಟ್ಟದಲ್ಲಿ ಇರ್ತಾರೆ ನೋಡಿ ಕೆಲವು ಹೆಂಗಸರಾಗಲಿ ಗಂಡಸರಾಗಲಿ, ನಿಮ್ಮ ಏಳಿಗೆ ಬಯಸೋದಿಲ್ಲ ನೋಡಿ,
ಅಂಥವರನ್ನು ದಯವಿಟ್ಟು ಪೂಜೆ ಸಮಯದಲ್ಲಿ ಕರೀಲಿಕ್ಕೆ ಹೋಗಬೇಡಿ ಆಯಿತಾ. ಅಂದರೆ ನಿಮಗೆ ಏಳಿಗೆ ಆಗಲಿ, ನೀವು ಕಷ್ಟಪಟ್ಟು ದುಡ್ತಿದ್ದೀರಾ, ನಿಮಗೆ ಒಳ್ಳೇದಾಗಲಿ ಅಂತ ಮನಸ್ಸಲ್ಲಿ ಬಯಸ್ತಾರೆ ನೋಡಿ, ಅವರಿದ್ದರೆ ಪರವಾಗಿಲ್ಲ. ಕೆಲವರು ಅಂದರೆ ನಿಮಗೆ ಗೊತ್ತಾಗ್ತದಲ್ವ ಯಾರು ಅಂತ ಹೇಳ್ಕೊಂಡು, ನಾವು ಅವರಿಗೆ ಒಳ್ಳೇದೇ ಆಗಬಾರ್ದು, ಅವರು ಹಾಳಾಗಿ ಹೋಗಬೇಕು, ಅವರು ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಬಯಸ್ತಾರೆ ನೋಡಿ, ಅದು ನಿಮಗೆ ಗೊತ್ತಿರ್ತದೆ. ಅಂಥವರು ದಯವಿಟ್ಟು ಆ ಪೂಜೆ ಸಮಯದಲ್ಲಿ ಒಂದು ಬರೆದಿದ್ದ ಹಾಗೆ ನೋಡ್ಕೊಳ್ಳಿ. ಅವರು ಬಂದು ಅಂತ ನೀವು ದೇವರ ಹತ್ರ ಬೇಡ್ಕೊಳ್ತಾ ಇರ್ತೀರಾ, ಮಹಾಲಕ್ಷ್ಮಿ ಬರಲಿ ದೇವರೇ, ನಮ್ಮ ಕಷ್ಟ ಪರಿಹಾರ ಆಗಲಿ ಆಯಿತಾ, ಇಷ್ಟು ದಿವಸ ಕಷ್ಟಪಟ್ಟಿದ್ದೇವೆ, ಇನ್ನಾದರೂ ಒಳ್ಳೇದಾಗಲಿ ಅಂತ ನೀವು ದೇವರ ಹತ್ರ ಬೇಡ್ಕೊಳ್ತಿರ್ತೇವೆ. ಆದರೆ ಆ ಮನುಷ್ಯರು ಉಂಟಲ್ಲ, ಅಂದರೆ ನಿಮ್ಮ ಮನೆಗೆ ಬಂದ ಮನುಷ್ಯರು, ಅವರಿಗೆ ಆಗೋದೇ ಬೇಡ, ಅವರು ಹಾಳಾಗಿ ಹೋಗಲಿ, ಅವ್ರಿಗೆ ಮನೆಗೆ ಬರಲೇ ಬೇಡ ಆಯಿತಾ, ಹಾಗೇನೇ ಅವ್ರು ಎಣಿಸ್ಕೊಳ್ತಿರ್ತಾರೆ. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಉಂಟಲ್ಲ, ನಾನು ಹೇಳಿದೆ ನೋಡಿ, ಅಶ್ವಿನಿ ದೇವತೆಗಳು ಇರ್ತಾರೆ ಅಂತ ಹೇಳ್ಕೊಂಡು, ಯಾರ ಮಾತಿಗೆ ಅಸ್ತು ಅಸ್ತು ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಈ ಕಡೆ ನಿಮ್ಮ ಮಾತಿಗೂ ಅಸ್ತು ಅನ್ಬೋದು, ಅಥವಾ ಅವರ ಮಾತಿಗೆ ಬೇಕಾದರೆ ಅಸ್ತು ಅನ್ಬೋದು. ಆದ್ದರಿಂದ ಅಂಥವರನ್ನು ಸ್ವಲ್ಪ ದೂರ ಮಾಡಿಟ್ಕೊಳ್ಳಿ, ಅಂಥವರನ್ನು ಕರೀಲಿಕ್ಕೆ ಹೋಗಬೇಡಿ. ಆಮೇಲೆ ಪ್ರಸಾದ ಉಂಟಲ್ಲ, ಅಂದರೆ ನೀವು ದೇವರಿಗೆ ನೈವೇದ್ಯ ಇಟ್ಟಿರಲ್ಲ, ಅದನ್ನು ನಿಮ್ಮ ಮನೆ ಮಂದಿ ಎಲ್ಲ ತಿನ್ನಿ ಆಯಿತಾ. ಅಂದರೆ ಪ್ರಸಾದ ರೂಪದಲ್ಲಿ ಸ್ವಲ್ಪ ಸ್ವಲ್ಪ ತಗೊಳ್ಳಿ. ಇವಾಗ ನೀವು ಹಾಕಿಟ್ಟಿದ್ದೀರಿ ನೋಡಿ, ಪನ್ನೀರಲ್ಲಿ ಹಾಕಿಟ್ಟಿದ್ದೀರಿ ನೋಡಿ, ನಿಂಬೆಹಣ್ಣು ಮತ್ತು ಬೆಳ್ಳಿಯ ಇದು ಕಾಯಿನು, ಚಿನ್ನದ ಕಾಯಿನು ಅದೆಲ್ಲ ಹಾಕಿಟ್ಟಿದ್ದೀರಿ ನೋಡಿ. ಅದನ್ನು ಪ್ರತಿ ವಾರ ಚೇಂಜ್ ಮಾಡಲಿಕ್ಕೆ ಆಯಿತಾ, ಪ್ರತಿ ದಿನ ಅಲ್ಲ, ಪ್ರತಿ ವಾರ, ಅಂದರೆ ಶುಕ್ರವಾರದಿಂದ ಶುಕ್ರವಾರ ಚೇಂಜ್ ಮಾಡಿ. ಒಂದು ವೇಳೆ ನಿಮ್ಮ ಮನೇಲಿ ತುಂಬ ನೆಗೆಟಿವ್ ಎನರ್ಜಿ ಉಂಟು ಅಥವಾ ನಿಮಗೆ ತುಂಬ ಕೆಟ್ಟದ್ದು ಬಯಸ್ತಿದ್ದಾರೆ ಅಂತ ಹೇಳಿದ್ರೆ, ನಿಂಬೆಹಣ್ಣು ಸ್ವಲ್ಪ ಅಂದರೆ ಚೇಂಜಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಥರ ಚೇಂಜಸ್ ಆಯಿತು ಅಂತ ಹೇಳ್ಕೊಂಡಾದರೆ, ಯಾವಾಗ ಚೇಂಜ್ ಆಗಿದೆ ನೋಡಿ ಆ ಟೈಮಲ್ಲಿ ಅದನ್ನು ತೆಗೆದು ಯಾವುದಾದ್ರೂ ಅಶ್ವತ್ಥ ಕಟ್ಟದ ಮರ, ಅಂದರೆ ಅಶ್ವತ್ಥ ಮರ ಅಂತ ಹೇಳ್ಕೊಂಡು ಹೇಳ್ತಾರೆ, ಅರಳಿ ಮರ ಅಂತ ಹೇಳ್ತಾರೆ ನೋಡಿ, ಅದರ ಕೆಳಗಡೆ ಹಾಕಿ ಆಮೇಲೆ ಬೇರೆ ನೀವು ಇಡ್ಬೋದು, ಸೇಮ್ ನಾನು ಹೇಳಿದ ಹಾಗೆ ಇಡ್ಬೋದು. ನಿಮಗೆ ಏನು ಕೂಡ ತೊಂದರೆ ಆಗಲಿಲ್ಲ ಅಂತ ಹೇಳ್ಕೊಂಡಾದ್ರೆ ಉಂಟಲ್ಲ, ನೀವೇನು ಮಾಡಿ ಅಂತ ಹೇಳಿದ್ರೆ, ಪ್ರತಿ ವಾರ ಶುಕ್ರವಾರ ದಿವಸ ಅದನ್ನು ಚೇಂಜ್ ಮಾಡಿದರೆ ಸಾಕಾಗ್ತದೆ. ಚೇಂಜ್ ಮಾಡುವಾಗ ಏನು ಮಾಡಿ, ಹಳೇದನ್ನು ತೆಗೆದು ಉಂಟಲ್ಲ ಅದನ್ನು ಅಶ್ವತ್ಥ ಮರದ ಕೆಳಗೆ, ಅಂದರೆ ಅರಳಿ ಮರದ ಕೆಳಗಡೆ ಹಾಕಿ ಹೊಸದಾಗಿ ಇದನ್ನು ಮಾಡಿ 7 ವಾರ ಕಂಟಿನ್ಯೂ ಮಾಡಿ. 5 ವಾರದಲ್ಲೇ ನಿಮಗೆ ಪ್ರತಿಫಲ ಸಿಗ್ತದೆ. ಇಷ್ಟ ಇದ್ದರೆ ಮಾತ್ರ ಮಾಡಿ, ಯಾರಿಗೂ ಕೂಡ ಒತ್ತಾಯ ಇಲ್ಲ, ಮಾಡಲಿಕ್ಕೆ ಇಷ್ಟ ಇದ್ದರೆ ಮಾತ್ರ ಮಾಡಲಿಕ್ಕೆ ಹೋಗಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹೇಳಿಕೊಂಡು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.